ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ವೇಟ್ ಲಿಫ್ಟರ್ ಲವ್ಪ್ರೀತ್ ಸಿಂಗ್ ಮತ್ತು ಮಹಿಳೆಯರ ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿರುವ ಸೀಮಾ ಕಲಿರಾಮ್ನ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಲವ್ಪ್ರೀತ್ ಸಿಂಗ್ ಅವರ ಅಚಲ ಬದ್ಧತೆ, ಅಪಾರ ಶಕ್ತಿ ಮತ್ತು ಉತ್ಕೃಷ್ಟತೆಯ ಪರಿಶ್ರಮ ಅವರ ಸಾಧನೆಯಲ್ಲಿ ಪ್ರತಿಬಿಂಬಿಸಿದೆ. ಪ್ರತಿಯೊಬ್ಬ ಭಾರತೀಯರು ಅವರ ಸಾಧನೆ ಬಗ್ಗೆ ಹೆಮ್ಮೆ ಮತ್ತು ಸಂತೋಷ ಪಡುವಂತಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸು ಸಿಗುವಂತಾಗಲಿ ಎಂದು ಹಾರೈಸಿದ್ದಾರೆ. ಸೀಮಾ ಕಲಿರಾಮ್ನ ಅವರ ಸಾಧನೆಯು ಅವಿರತ ಪರಿಶ್ರಮ, ಬದ್ಧತೆಗೆ ನಿದರ್ಶನವಾಗಿದೆ. ಅವರ ಈ ಯಶಸ್ಸು ಕ್ರೀಡೆಗಳಲ್ಲಿ ಸಾಧನೆ ತೋರಲು ಯುವ ಮಹಿಳೆಯರಿಗೆ ಸ್ಫೂರ್ತಿ ನೀಡಲಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲವ್ಪ್ರೀತ್ ಸಿಂಗ್ ಅವರ ಅದ್ಭುತ ಸಾಧನೆಯು ಸ್ನ್ಯಾಚ್ ವಿಭಾಗದಲ್ಲಿ ಹೊಸ ಕಾಮನ್ವೆಲ್ತ್ ಕ್ರೀಡಾಕೂಟದ ದಾಖಲೆಯಾಗಿದೆ. ಅವರ ಸಮರ್ಪಣೆ ಮತ್ತು ಬದ್ಧತೆ ಶ್ಲಾಘನೀಯ ಎಂದು ಬಣ್ಣಿಸಿದ್ದಾರೆ. ಸೀಮಾ ಕಲಿರಾಮ್ನ ಅವರ ಪ್ರಯತ್ನಗಳು ದೇಶ ಹೆಮ್ಮೆ ಪಡುವಂತಾಗಿದ್ದು, ಯುವಜನರನ್ನು ಪ್ರೇರೇಪಿಸಿದೆ. ಮುಂದಿನ ದಿನಗಳಲ್ಲಿ ಅವರ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ ಎಂದು ಪ್ರಧಾನಿ ಹಾರೈಸಿದ್ದಾರೆ. ಈ ನಡುವೆ ಲವ್ಪ್ರೀತ್ ಸಿಂಗ್ ಪ್ರತಿಕ್ರಿಯಿಸಿ, ಸ್ವರ್ಣ ಪದಕ ನಿರೀಕ್ಷೆ ಇತ್ತಾದರೂ ಬೆಳ್ಳಿ ಪದಕ ಗಳಿಸಿರುವುದಕ್ಕೆ ಸಂತೋಷವಾಗಿದೆ. ಮುಂದಿನ ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರುವ ನಿರೀಕ್ಷೆ ಇದೆ. ತಮಗೆ ಪ್ರೋತ್ಸಾಹ, ನೆರವು ನೀಡಿದ ಸರ್ಕಾರ ಮತ್ತು ತರಬೇತುದಾರರಿಗೆ ಧನ್ಯವಾದ ಎಂದು ಹೇಳಿದ್ದಾರೆ. बहुत बहुत धन्यवाद करना चाहूँगा इंडियन वेट लिफ्टिंग फेडरेशन सहदेव सर का बहुत बहुत धन्यवाद, अपनी इंडियन गवर्नमेंट और मेरा जिदा जी अपने इंडियन नेवी के कैप्टन विजय कुमार जी उन्होंने बहुत बहुत धन्यवाद, उन्होंने बहुत सपोर्ट रहा जी सारे का जी मैं उन्होंने बहुत बहुत धन्यवाद करना चाहूँगा. ಸೀಮಾ ಕಲಿರಾಮ್ನ ಮೊದಲ ಬಾರಿ ತಾವು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕ ಗೆದ್ದಿರುವುದಕ್ಕೆ ಸಂತೋಷವಾಗುತ್ತಿದೆ. ಪಿಎಚ್ಡಿ ವ್ಯಾಸಂಗದ ಜೊತೆಗೆ ಕ್ರೀಡೆಯಲ್ಲೂ ತೊಡಗಿದ್ದು ಕುಟುಂಬದ ಸದಸ್ಯರು ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. सर मैं चौधरी बंसीलाल यूनिवर्सिटी से पीएचडी कर रही हूँ. तो जो मेरे गाइड है डॉक्टर सुरेश कुमार मलिक, वो काफ़ी सपोर्टिव है सर, और सब अच्छा हो रहा है सर. प्रैक्टिस का तो सब संभाल ही रहे हैं सर.